ನಮಸ್ಕಾರ. ತುಂಬ ಜನ ಈ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಗೂಗಲ್ ಸರ್ಚ್ ಮಾಡಿ ಅಂದರೆ ಅವರ ಹೆಲ್ತ್ ಬಗ್ಗೆ ಅವರು ತುಂಬ ಕನ್ಫ್ಯೂಸ್ ಆಗಿ ಇಲ್ಲಿರುವ ರೋಗವನ್ನು ಇದೆ ಅಂದ್ಕೊಂಡು ಇರುವ ರೋಗವನ್ನು ಇಲ್ಲ ಅಂತಂದ್ಕೊಂಡು ಇರುವ ರೋಗಕ್ಕೆ ಮನಸ್ಸಿಗೆ ಬಂದ ಚಿಕಿತ್ಸೆಗಳನ್ನು ಮಾಡಿ ತಮಗೆ ತಾವೇ ಡಯಾಗ್ನೋಸ್ ಮಾಡಿಕೊಂಡು ಟೋಟಲ್ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರೋದನ್ನು ನೋಡಿ ನನಗೆ ಎಷ್ಟೋ ಬಾರಿ ಅನಿಸಿದ್ದಿದೆ ನಾನು ಕೂಡ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡಬಾರ್ದು ಅಂತ. ಎಷ್ಟೋ ಬಾರಿ ನನ್ನ ಹತ್ರ ಬಂದಿರೋ ಆ ಥರದ ಪೇಷಂಟ್ಸಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ, ಅಂದರೆ ಕೈ ಮುಗಿದು ಕೇಳ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಆ ಥರ ಹೇಳಿದ್ದಿದೆ. ದಯವಿಟ್ಟು ಇನ್ಮೇಲೆ ಯಾವುದೇ ಹೆಲ್ತ್ ರಿಲೇಟೆಡ್ ವಿಡಿಯೋಗಳನ್ನಾಗಲಿ ಗೂಗಲ್ ಸರ್ಚ್ ಮಾಡೋದಾಗಲಿ ಮಾಡಬೇಡಿ ಅಂತ. ಆದರೆ 100ರಲ್ಲಿ 4-5 ಜನ ಇರುವಂಥ ಇಂಥವರ ಸಲುವಾಗಿ ನಾನು 95% ಜನ ಇದರಿಂದ ಲಾಭ ಪಡ್ಕೊಳ್ತಿದ್ದಾರಲ್ಲ ಅವರಿಗೆ ಸಲುವಾಗಿ ವಿಡಿಯೋ ಮಾಡಬೇಕು ಅಂತ ಮತ್ತೆ ಅನಿಸಿ ಮಾಡುವ ಮನಸ್ಸು ಬರ್ತದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇರುವ ಈ ಕಾಲದಲ್ಲಿ ವಾರಕ್ಕೆ ಒಂದಿನ ನಾನು ಒಂದೊಂದು ವಿಷಯದ ಬಗ್ಗೆ ಒಂದೊಂದು ರೋಗದ ಬಗ್ಗೆ ಮಾತಾಡಬೇಕು, ಅಲ್ಲಿ ತುಂಬ ಸರಿಯಾಗಿ ಕ್ಲಾರಿಟಿ ಸಿಗೋ ಥರ ನಾನು ಹೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಒಂದಿಷ್ಟು ಮನೆಮದ್ದು ಹೇಳೋದಾಗತ್ತೆ ಅಥವಾ ಯಾವುದೋ ಒಂದು ವಿಷಯವನ್ನು ಹೇಳಿದಾಗ ಹೆದರ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಅನವಶ್ಯಕವಾಗಿ ಅದೇ ಯೋಚನೆ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಡಾಕ್ಟ್ರ್ ಹತ್ರ ಹೋಗಿ ಅವರು ನಿಮಗೆ ಈ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು, ನಾನು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿದ್ದೇನೆ ಹಾಗಾಗಿ ನನಗೆ ಈ ಸಮಸ್ಯೆ ಇದೆ ಅಂತ ಅಂದ್ಕೊಳ್ಳೋದಿರುತ್ತೆ. ಇದೆಲ್ಲ ಕನ್ಫ್ಯೂಷನ್ಸನ್ನು ಹೋಗಲಾಡಿಸುವಂಥ ಒಂದು ಕ್ಲಿಯರ್ ಪಿಕ್ಚರ್ ಕೊಡುವಂಥ, ಮತ್ತು ಆಯುರ್ವೇದದಲ್ಲಿ ಇದಕ್ಕೆ ಏನೇನು ಮಾಡ್ಕೊಳ್ಳೋಕ್ಕಾಗತ್ತೆ ಅಥವಾ ಇದಕ್ಕೊಂದು ಸರಿಯಾದ ಚಿಕಿತ್ಸೆ ಇದೆಯಾ ಇಲ್ವಾ, ಇದನ್ನೆಲ್ಲ ಒಂದು ಸರಿಯಾದ ಕ್ಲಾರಿಟಿಯನ್ನು ಕೊಡಬೇಕು ಅನ್ನುವ ಕಾರಣಕ್ಕೆ ಈ ಸೀರೀಸ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಮೊದಲನೇದು ಸಾಮಾನ್ಯವಾಗಿ 40 ವರ್ಷ ದಾಟಿದಂತಹ ಗಂಡಸರಲ್ಲಿ ಕಾಣಿಸ್ಕೊಳ್ಳುವಂಥ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ನ ಸಮಸ್ಯೆ. ಇದಕ್ಕೆ ಶಾರ್ಟಲ್ಲಿ BPH ಅಂತ ಕರೀತಾರೆ. ಇದು ಒಂಥರ ಕೂದಲು ಬೆಳ್ಳಗಾಗೋದು ಅಥವಾ ಕೂದಲು ಉದುರಿ ತಲೆ ಬೋಳಾಗುತ್ತಲ್ಲ ಆ ಥರ. ಯಾಕೆಂದರೆ ಸಹಜವಾಗಿ ವಯಸ್ಸಾಗ್ತಾ ಹೋದ ಹಾಗೆ ದೊಡ್ಡಾಗ್ತಾ ಹೋಗ್ತಾ ಹೋದ ಹಾಗೆ ಬಹಳಷ್ಟು ಜನರಿಗೆ ಇದು ಲಕ್ಷಣಗಳನ್ನು ತೋರಿಸುತ್ತೆ. ಮುಂದೆ ನಾನು ಲಕ್ಷಣಗಳನ್ನೆಲ್ಲ ಹೇಳ್ತೇನೆ. ಆ ಲಕ್ಷಣಗಳು ಏನೋ ಇದೆ ಅಂದ ತಕ್ಷಣ ನಿಮಗೆ ನೀವೇ ಈ ಕಾಯಿಲೆ ಇದೆ ಅಂತ ಡಯಾಗ್ನೋಸ್ ಮಾಡ್ಕೊಳ್ಳೋದಲ್ಲ, ಅಥವಾ ಇದಕ್ಕೆ ಈ ಚಿಕಿತ್ಸೆ ಮಾಡ್ಕೊಳ್ಬೇಕು ಅಂತ ನೀವೇ ಚಿಕಿತ್ಸೆ ಮಾಡ್ಕೊಳ್ಳೋದಲ್ಲ. ಬಟ್ ಸರಿಯಾಗಿ ನೀವು ಈ ವಿಡಿಯೋವನ್ನು ನೋಡಿದರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ನೀವು ಏನು ಮಾಡಬೇಕು, ಹೇಗಿರಬೇಕು, ಯಾಕೆ ಹೆದರ್ಕೊಳ್ಬಾರ್ದು, ಇದೆಲ್ಲದೂ ನಿಮಗೆ ಗೊತ್ತಾಗುತ್ತೆ. ಸೊ ಇಂದು ನಾವು ಈ ಸಮಸ್ಯೆಯ ಕಾರಣಗಳೇನು, ಲಕ್ಷಣಗಳೇನೇನಿರ್ತವೆ, ಇದಕ್ಕೆ ಆಯುರ್ವೇದ ಏನು ಹೇಳುತ್ತೆ, ಇದಕ್ಕೆ ಏನೇನು ಚಿಕಿತ್ಸೆಗಳನ್ನು ಪಡ್ಕೊಳ್ಬೋದು, ಇದರಿಂದ ಅಡ್ಡ ಪರಿಣಾಮಗಳು, ಕೆಟ್ಟ ಪರಿಣಾಮಗಳು ಏನೇನು ಉಂಟಾಗ್ತವೆ, ಇದಕ್ಕೆ ಏನಾದರೂ ಮನೆಮದ್ದುಗಳಿವೆಯಾ, ಮತ್ತು ಇದನ್ನು ತಡೆಗಟ್ಟೋದು ಹೇಗೆ, ಇದೆಲ್ಲದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದಕ್ಕೆ ಕಾರಣಗಳೇನೇನು. ಆಧುನಿಕ ವಿಜ್ಞಾನದ ಪ್ರಕಾರ ಇದಕ್ಕೊಂದು ಪಕ್ಕಾ ಕಾರಣ ಅಂತ ಇಲ್ಲ. ಆದರೆ ನಮ್ಮ ಫ್ಯಾಮಿಲಿ ಹಿಸ್ಟ್ರಿಯ ಕಾರಣದಿಂದ ಅಥವಾ ನಮ್ಮ ಲೈಫ್ ಸ್ಟೈಲ್ ಕಾರಣದಿಂದ, ಹಾರ್ಮೋನಲ್ ಚೇಂಜಸ್, ಇಂಥಾದ ಕಾರಣಗಳಿಂದಾಗಿ ಕೆಲವರಿಗೆ ಈ ಸಮಸ್ಯೆ ಕಾಡುತ್ತೆ ಅಂತ. ಸುಮಾರು 70-80 ವರ್ಷ ಆದ ನಂತರ ಬಹುತೇಕ 100ರಲ್ಲಿ 80 ಜನರಿಗೆ ಈ ಸಮಸ್ಯೆ ಕಾಡ್ತಾ ಇರುತ್ತೆ. ಹಾಗೆ ಒಂದು ವಯಸ್ಸು ಹೆಚ್ಚಾಗ್ತಾ ಹೋಗೋದು, ಇನ್ನೊಂದು ಬೇಗನೆ ಆಗಲಿಕ್ಕೆ ಕಾರಣ ಈ ಎಲ್ಲ ಫ್ಯಾಕ್ಟರ್ಸ್ ಇರ್ತವೆ, ನಮ್ಮ ಲೈಫ್ ಸ್ಟೈಲ್ ಇಂಥದ್ದೆಲ್ಲ ಅಂತ. ಇನ್ನು ಆಯುರ್ವೇದ ಇದಕ್ಕೆ ಮುಖ್ಯ ಕಾರಣ ವಾತದೋಷ ಅಂತ ಹೇಳುತ್ತೆ. ಅಂದರೆ ಇದು ವಾತ ಪ್ರಧಾನವಾದಂಥ ಸಮಸ್ಯೆ ಅಂತ. ವಯಸ್ಸಾಗ್ತಾ ಹೋದ ಹಾಗೆ ದೇಹದಲ್ಲಿ ಸಹಜವಾಗಿ ವಾತ ಹೆಚ್ಚಾಗುವ ಕಾರಣ ಅಥವಾ ವಾತ ಪ್ರಧಾನವಾದಂತಹ ಆ ದೇಹ ಆಗುವ ಕಾರಣದಿಂದ ನಮಗಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿಯೂ ಯಾರು ವಾತದೋಷ ಹೆಚ್ಚಾಗುವ ಹಾಗೆ ನಮ್ಮ ದಿನಚರಿಯನ್ನು ಇಟ್ಕೊಂಡಿರ್ತಾರೋ ಅಥವಾ ವಾತ ಹೆಚ್ಚಾಗುವಂಥ ಆಹಾರವನ್ನು ಸೇವನೆ ಮಾಡ್ತಾರೋ ಅಂಥವರಿಗೆ ಸಮಸ್ಯೆ ಹೆಚ್ಚು ಅಂತ. ಅಂದರೆ ಆಹಾರದಲ್ಲಿ ಕೊಬ್ಬಿನ ಅಂಶ ಇಲ್ಲದೇ ಇರೋದು, ಅಥವಾ ಅತಿಯಾಗಿ ಟೆನ್ಷನ್ ಮಾಡ್ಕೊಳ್ಳೋದು, ಸರಿಯಾಗಿ ನಿದ್ರೆ ಮಾಡದೇ ಇರೋದು, ಇಡೀ ದಿನ ಗಾಬರಿ ಆಗಿರೋದು, ಭಯ, ಚಿಂತೆ, ದುಃಖ, ಸಿಟ್ಟು, ಇವುಗಳ ಕಾರಣದಿಂದ ವಾತ ಹೆಚ್ಚಾಗಿ ಸಮಸ್ಯೆ ಆಗುತ್ತೆ ಅಂತ. ಮತ್ತು ಅತಿಯಾಗಿ ಉಪವಾಸ ಮಾಡೋದು, ಅತಿಯಾಗಿ ವ್ಯಾಯಾಮ ಮಾಡೋದು, ಇಂಥವೆಲ್ಲ ಈ ಸಮಸ್ಯೆಗೆ ಕಾರಣ ಆಗಬಹುದು ಅಂತ ಆಯುರ್ವೇದ ಹೇಳುತ್ತೆ. ಮತ್ತು ಈ ಥರದ ಮೂತ್ರ ತಡೆಯ ಎಲ್ಲ ಸಮಸ್ಯೆಗಳು, ಎಲ್ಲ ರೋಗಗಳಲ್ಲೂ, ಅಂದರೆ ಆಯುರ್ವೇದದಲ್ಲಿ 12 ರೀತಿಯ ಈ ಥರದ ಮೂತ್ರ ತಡೆಗಳ ಬಗ್ಗೆ ಹೇಳ್ತಾರೆ. ಅದರಲ್ಲಿ ಇದು ಒಂದು. ಸೊ ಎಲ್ಲದಕ್ಕೂ ವೇಗಧಾರಣ, ಅಂದರೆ ಹಸಿವು, ನಿದ್ದೆ, ಬಾಯಾರಿಕೆ, ಮಲ, ಮೂತ್ರ, ಇಂತಹ ನ್ಯಾಚುರಲ್ ಅರ್ಜಸ್ಸನ್ನು ತಡೆಯೋದು ದೊಡ್ಡ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿಯೂ ವಿಶೇಷವಾಗಿ ಮೂತ್ರ ಬಂದಾಗ ಅದನ್ನು ತಡೆಯೋದ್ರಿಂದ ಈ ಎಲ್ಲ ಕಾಯಿಲೆಗಳಿಗೂ ಅದು ಮೂಲ ಕಾರಣ ಆಗುವ ಚಾನ್ಸಸ್ ಹೆಚ್ಚು ಅಂತ. ಇನ್ನು ಲಕ್ಷಣಗಳೇನೇನಿರ್ತವೆ,
ಮೊದಲನೇದಾಗಿ ಪದೇ ಪದೇ ಮೂತ್ರಕ್ಕೆ ಹೋಗಬೇಕು. ಮೊದಲೆಲ್ಲ ರಾತ್ರಿ ಮಲಗಿದ್ರೆ ಬೆಳಿಗ್ಗೆನೇ ಹೇಳೋದಾಗಿತ್ತು, ಈಗ ಹಾಗಲ್ಲ, ಮಧ್ಯದಲ್ಲಿ 2 ಅಥವಾ 3 ಸಾರಿ ಹೇಳಬೇಕಾಗತ್ತೆ. ಮತ್ತು ಅಲ್ಲಿ ಮೂತ್ರಕ್ಕೆ ಹೋಗಿ ನಿಂತ್ಕೊಂಡ್ರೂ ಸುಮಾರು ಹೊತ್ತು ಕಾಯಬೇಕಾಗತ್ತೆ, ಇಮಿಡಿಯೇಟ್ಲಿ ಮೂತ್ರ ಬರಲ್ಲ. ಬಂದರೂ ಕೂಡ ಮಧ್ಯದಲ್ಲಿ ಬ್ರೇಕ್ ಆಗುತ್ತೆ, ಸ್ಟಾಪ್ ಆಗುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಸ್ಟಾಪ್ ಆಗುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಅಥವಾ ಮೂತ್ರ ಮಾಡಲಿಕ್ಕೆ ಹೊಟ್ಟೆಯ ಪ್ರೆಷರ್ ಹಾಕಬೇಕಾಗತ್ತೆ, ಹೊಟ್ಟೆಯನ್ನು ಒತ್ತಿ ಪ್ರೆಷರ್ ಹಾಕಿದರೆ ಮಾತ್ರ ಮೂತ್ರ ಬರುತ್ತೆ. ಮೂತ್ರ ಮಾಡಿ ಮುಗಿಸಿದ ನಂತರ ಕೂಡ ಇನ್ನು ಹೊಟ್ಟೆಯೊಳಗಡೆ ಇದೆ, ಪೂರ್ತಿ ಖಾಲಿ ಆಗಲಿಲ್ಲ ಅನ್ನೋ ಫೀಲಿಂಗ್ ಬರುತ್ತೆ. ಮೂತ್ರ ಮುಗೀತು ಅನ್ನೋಷ್ಟೊತ್ತಿಗೆ ತುಂಬ ತೊಟ್ಟಿಕ್ಕತ್ತೆ, ಅಂದರೆ ಸರಿಯಾಗಿ ಮೂತ್ರ ಮೊದಲನೇ ಥರ ಫೋರ್ಸ್ಫುಲಿ ಬಂದು ಮೂತ್ರ ಸ್ಟಾಪ್ ಆಗಲ್ಲ, ಅಲ್ಲೇ ಡ್ರಿಬ್ಲಿಂಗ್ ಅಂತ ಹೇಳ್ತೇವೆ, ಆ ಥರ ತೊಟ್ಟಿಕ್ಕತ್ತೆ. ಮತ್ತು ಈ ಯೂರಿನ್ ಸ್ಟ್ರೀಮ್ ಇದೆಯಲ್ಲ, ಅಂದರೆ ಆ ಮೂತ್ರದ ಗಾತ್ರ ಕಡಿಮೆ ಆಗಿದೆ, ಅಷ್ಟು ಮೊದಲಿನ ಫೋರ್ಸ್ ಅದಕ್ಕೆ ಇಲ್ಲ, ಇದೆಲ್ಲ ಈ ಥರದ ಫೀಲಿಂಗ್ಸ್ ಬರಲಿಕ್ಕೆ ಶುರುವಾಗತ್ತೆ. ಅದು ಸಾಮಾನ್ಯವಾಗಿ 40 ಆದ ನಂತರ, ಅದರಲ್ಲೂ 50-60 ಆದ ನಂತರ ಇನ್ನು ಸ್ವಲ್ಪ ಹೆಚ್ಚೆಚ್ಚು ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಆಗ ಅರ್ಥ ಮಾಡ್ಕೊಳ್ಬೇಕು ಸ್ವಲ್ಪ ಪ್ರಾಸ್ಟೇಟ್ ದೊಡ್ಡದಾಗ್ತಾ ಇದೆ ಅಂತ. ಈ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ನಲ್ಲಿ ಮಾತ್ರ ಹೀಗಿರಬೇಕು ಅಂತಿಲ್ಲ, ಬೇರೆ ಬೇರೆ ಕಾಯಿಲೆಗಳಲ್ಲೂ ಇರಬಹುದು. ಬಟ್ ಇದೊಂದು ಅನುಮಾನ ಬರಬೇಕು. ಆಗ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸಿದಾಗ ಅವರು ಒಂದು ರೆಕ್ಟಲ್ ಎಕ್ಸಾಮಿನೇಷನ್ ಮಾಡಿ ನೋಡ್ತಾರೆ, ಅಥವಾ ಸ್ಕ್ಯಾನಿಂಗಿಗೆ ಬರೆದು ಕೊಡ್ತಾರೆ. ಆಗ ಅಲ್ಲಿ ರಿಪೋರ್ಟಲ್ಲಿ ಬರುತ್ತೆ, ನಿಮ್ಮದು ಇಷ್ಟು ದೊಡ್ಡದಾಗಿದೆ. ಮೂತ್ರ ಮಾಡಿದ ಮೇಲೂ ಕೂಡ ನಿಮಗೆ ಗೊತ್ತಾಗದೇ ಇದ್ದರೂ ಕೂಡ, ನಿಮಗೆ ಅನಿಸದೇ ಇದ್ದರೂ ಕೂಡ ಮೂತ್ರ ಚೀಲದಲ್ಲಿ ಇಷ್ಟು ಮೂತ್ರ ಸ್ಟಾಕ್ ಆಗ್ತಾ ಇದೆ, ಈ ಲಕ್ಷಣಗಳು ಕಾಣಿಸ್ಕೊಳ್ಳಿಕ್ಕೆ, ಅಂದರೆ ಈ ಥರದ ರಿಪೋರ್ಟ್ ಬರ್ತದೆ. ಆಗ ಒಂದು ಪಕ್ಕಾ ಕ್ಲಾರಿಟಿ ಸಿಗುತ್ತೆ. ಆಗ ನಾವು ತುಂಬ ಒಳ್ಳೆಯ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬೇಗ ಆದ್ರಂತೂ ತುಂಬ ಒಳ್ಳೆಯ ಚಿಕಿತ್ಸೆ ಮಾಡಲಿಕ್ಕಾಗತ್ತೆ. ಈ ಥರದ ಲಕ್ಷಣಗಳಿರುವಾಗ ಒಂದಿಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡಿರಬೇಕು. ಮೊದಲನೇದಾಗಿ ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ ಕೂಡ ಈ ಲಕ್ಷಣಗಳಿರ್ತವೆ ಅಂತ. ಅಂದರೆ ಇದರ ಅರ್ಥ ಈ ಲಕ್ಷಣಗಳು ಬಂದುಬಿಟ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆ ಅಂತ ಅಲ್ಲ. ನಾನು ಇದನ್ನು ಹೇಳುವಾಗ ತುಂಬ ನನಗೆ ಯೋಚನೆ ಬರುತ್ತೆ. ಏನಂದರೆ ಕೆಲವೊಬ್ಬರು ವಿಶೇಷ ಜನ ಇರ್ತಾರೆ, ಅವ್ರು ಹೇಗೆ ಅಂತಂದರೆ ಎಲ್ಲಿಂದ ನಾನು ನೆಗೆಟಿವನ್ನು ಹುಡುಕ್ಲಿ, ಎಲ್ಲಿಂದ ನನಗೆ ದೊಡ್ಡ ಸಮಸ್ಯೆ ಇದೆ ಅನ್ನೋದನ್ನು ನನಗೆ ನಾನೇ ಫೀಲ್ ಮಾಡ್ಕೊಳ್ಳಿ ಅಂತ. ಹಾಗಾಗಿ ಈ ಥರ ಹೇಳಿಬಿಟ್ರೆ ಅಲ್ಲಿಗೆ ಅವರು ಫಿಕ್ಸ್ ಆಗಿಬಿಡ್ತಾರೆ, ನನಗೆ ಕ್ಯಾನ್ಸರ್ ಇದೆ ಅಂತ. ಹಾಗೆಲ್ಲ ಇಲ್ಲ, ಎಲ್ಲೋ ಅಪರೂಪಕ್ಕೊಬ್ಬರಿಗೆ ಆ ಥರ ಇರುತ್ತೆ. ಹೀಗಿದ್ದಾಗ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡ್ಕೊಳ್ಬೇಕು ಅಂತಷ್ಟೇ. ಮತ್ತು ಇನ್ನೊಂದು ವಿಶೇಷ ಏನು ಅಂತಂದರೆ, ಈ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಇರುತ್ತಲ್ಲ, ಬೆನೈನ್ ಪ್ರಾಸ್ಟೇಟಿಕ್ ಹೈಪರ್ಪ್ಲೇಸಿಯಾ ಅಂತ ಹೇಳ್ತೇವೆ. ಅಂದರೆ ಸಾಮಾನ್ಯವಾದಂತಹ ಈ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್, ನಾನು ಆಗ ಹೇಳಿದ್ನಲ್ಲ, ವಯಸ್ಸಾಗ್ತಾ ಹೋದ ಹಾಗೆ ದೊಡ್ಡದಾಗಿ ಮೂತ್ರದ ಮಾರ್ಗವನ್ನು ಅದು ತಡೆದು ಮೂತ್ರ ಸರಿಯಾಗಿ ಹೋಗದಿದ್ದ ಹಾಗೆ ಇದೆಲ್ಲ ಲಕ್ಷಣಗಳು ಬರೋ ಥರ ಮಾಡುತ್ತೆ ಅಂತ. ಇದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಲ್ಲ. ಇದಿರುವವರಿಗೆ ಕ್ಯಾನ್ಸರ್ ಬರಲೇಬಾರ್ದು ಅಂತಲ್ಲ, ಆದರೆ ಇದಿರುವವರಿಗೆ ಕ್ಯಾನ್ಸರ್ ಬರುವ ಚಾನ್ಸಸ್ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ ಅಂತ ಕೆಲವು ರಿಸರ್ಚ್ಗಳು ಹೇಳ್ತವೆ. ಅದು ಇನ್ನೂ ಪಕ್ಕಾ ಆಗಿಲ್ಲ, ಬಟ್ ಕೆಲವು ರಿಸರ್ಚ್ಗಳು ಹೇಳ್ತವೆ. ಹಾಗಾಗಿ ಇದರಿಂದ ಮುಂದೆ ಕ್ಯಾನ್ಸರ್ ಆಗತ್ತೆ ಅಂತ ಎಲ್ಲಿಯೂ ಹೇಳಿಲ್ಲ, ಅಥವಾ ಹಾಗಾಗೋದಿಲ್ಲ. ಬದಲಿಗೆ ಇದು ಇರುವವರಿಗೆ ಅದು ಬರ್ಬೋದು, ಅದು ಇಲ್ಲದಿರೋರಿಗೂ ಬರ್ಬೋದು. ಹಾಗಾಗಿ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದರೆ ಈ ಥರದ ಲಕ್ಷಣಗಳನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂತಷ್ಟೇ. ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಅವರು ನೋಡಿ, ನಿಮ್ಗೆ ಆ ಥರ ಏನೂ ಲಕ್ಷಣಗಳಿಲ್ಲ. ಕೆಲವು ಬ್ಲಡ್ ಟೆಸ್ಟ್ ಕೂಡ ಮಾಡ್ತಾರೆ, ಅದಕ್ಕೆ ಸಿಂಪಲ್ ಬ್ಲಡ್ ಟೆಸ್ಟ್ ಇರುತ್ತೆ, ಅದಕ್ಕೇನು ಮತ್ತೇನು ಪ್ರಾಸ್ಟೇಟ್ ಗ್ಲ್ಯಾಂಡಿಗೆ ಹಾಕಿ ಅದನ್ನು ತೆಗೆದು ಬಯಾಪ್ಸಿ ಮಾಡಿ ನೋಡಬೇಕು ಅಂತಿಲ್ಲ, ಅಥವಾ ಸಾಮಾನ್ಯವಾಗಿ ಆ ಥರ ಮಾಡಲ್ಲ. ಬದಲಿಗೆ ಒಂದು ಬ್ಲಡ್ ಟೆಸ್ಟ್ ಮಾಡ್ತಾರೆ, ಅಥವಾ ಎಲ್ಲ ಟೆಸ್ಟ್ಗಳನ್ನು ನೋಡಿ ನಿಮ್ಗೆ ಆ ಥರದ್ದು ಏನು ಸಮಸ್ಯೆ ಇಲ್ಲ, ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿದರು ಅಂತಂದರೆ ನೀವು ತಲೆ ಕೆಡಿಸ್ಕೊಳ್ಬಾರ್ದು ಅಂತಲೇ ಅರ್ಥ. ಆದರೆ ಲಕ್ಷಣಗಳಿರುವಾಗ ಡಾಕ್ಟ್ರನ್ನ ಮೀಟ್ ಆಗಬೇಕು ಅನ್ನುವ ಕಾರಣಕ್ಕೆ ನಾನು ನಿಮಗೆ ಈ ವಿಷಯವನ್ನು ಹೇಳಿದ್ದಷ್ಟೇ. ಮತ್ತು ಈ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟನ್ನು ನೆಗ್ಲೆಕ್ಟ್ ಮಾಡಿದರೆ ಇದರಿಂದಾಗಿ ಏನು ಮೂತ್ರ ಚೀಲದಲ್ಲಿ ಉಳ್ಕೊಳ್ಳುತ್ತಲ್ಲ, ಆ ಕಾರಣದಿಂದಾಗಿ ಮೂತ್ರ ಚೀಲ ಅಂದರೆ ಬ್ಲ್ಯಾಡರ್ ಅದು ಕೂಡ ಅಂದರೆ ನಿಧಾನವಾಗಿ ಹಾಳಾಗ್ತಾ ಹೋಗುತ್ತೆ. ಅದರಲ್ಲಿ ಸುಮಾರು ಸಮಸ್ಯೆಗಳು ಬರ್ತವೆ. ಮತ್ತು ಈ ಕಾರಣದಿಂದಾಗಿ ಕಿಡ್ನಿಯ ಮೇಲೆ ಕೂಡ ನೆಗೆಟಿವ್ ಎಫೆಕ್ಟ್ ಆಗಿ ಕಿಡ್ನಿಯೂ ಕೂಡ ಬೇಗ ಹಾಳಾಗಲಿಕ್ಕೆ ಕಾರಣ ಆಗುತ್ತೆ. ಮತ್ತು ಈ ಸಮಸ್ಯೆ ಇರುವವರಿಗೆ ಇದನ್ನು ನೆಗ್ಲೆಕ್ಟ್ ಮಾಡಿದರೆ, ಹೀಗೇ ಬಿಟ್ಟುಕೊಂಡು ತುಂಬ ವರ್ಷ ಅದು ಇದಾದರೆ ಮುಂದೆ ಪದೇ ಯೂರಿನ್ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದು ಕೂಡ ಈ ಯೂರಿನರಿ ಸಿಸ್ಟಮನ್ನು ಹಾಳು ಮಾಡಲಿಕ್ಕೆ ಕಾರಣ ಆಗುತ್ತೆ. ಕೆಲವೊಮ್ಮೆ ಇದನ್ನು ನೆಗ್ಲೆಕ್ಟ್ ಮಾಡಿದರೆ ಕಲ್ಲು ಕೂಡ, ಅಂದರೆ ಎಸ್ಪೆಷಲಿ ಬ್ಲ್ಯಾಡರಲ್ಲಿ, ಮೂತ್ರ ಚೀಲದಲ್ಲಿ ಕಲ್ಲುಗಳಾಗೋ ಚಾನ್ಸಸ್ ಇರುತ್ತೆ. ಇನ್ನು ಆಯುರ್ವೇದ ಇದರ ಬಗ್ಗೆ ಏನು ಹೇಳುತ್ತೆ? ಆಯುರ್ವೇದದ ಎಲ್ಲ ಸಂಹಿತೆಗಳಲ್ಲಿಯೂ ಈ ಥರದ ಎಕ್ಸ್ಪ್ಲನೇಷನ್ ಇದೆ. ಮೂತ್ರಾಘಾತ ಅಂದರೆ ಮೂತ್ರ ಸುಲಭವಾಗಿ ಬರೋದಿಲ್ಲ, ಅಥವಾ ಮೂತ್ರದ ಮಾರ್ಗಕ್ಕೆ ತಡೆಯಾಗತ್ತಲ್ಲ, ಅದಕ್ಕೆ ಮೂತ್ರಾಘಾತ ಅಂತ ಹೇಳಿ ಹೆಸರು. ಅದರಲ್ಲೂ ವಿಶೇಷವಾಗಿ ಸುಶ್ರುತ ಸಂಹಿತೆಯಲ್ಲಿ 12 ರೀತಿಯ ಮೂತ್ರಾಘಾತದ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅದರಲ್ಲಿ ಒಂದು ಇದು. ಅದಕ್ಕೆ ಅಷ್ಠೀಲ ಅಥವಾ ವಾತಾಷ್ಠೀಲ ಅಂತ
ಆಚಾರ್ಯ ಸುಶ್ರುತರು ಕರೀತಾರೆ. ಅವರು ಇದರ ಬಗ್ಗೆ ಹೇಳ್ತಾ ಹೇಳ್ತಾ ಅಷ್ಟೀಲಾವತ್ ಘನಂ ಗ್ರಂಥಿಂ ಕರೋತ್ಯಚಲ ಮುನ್ನತಂ ಅಂತ ಹೇಳ್ತಾರೆ. ಅಂದರೆ ಅಷ್ಟೀಲ ಅಂದರೆ ಕಲ್ಲು ಅಂತ ಅಂದ್ಕೊಳ್ಳಿ, ಅಥವಾ ಗಟ್ಟಿಯಾದ ಐಟಮ್, ಅಥವಾ ಏನು ರೌಂಡ್ ಶೇಪ್ ಇರುವಂಥ ಕಲ್ಲು ಅಂತ ಆ ಥರ ಅಂದ್ಕೊಳ್ಬೋದು. ಸೊ ಆ ಥರ ಅದು ಘನವಾಗಿ ಗ್ರಂಥಿಯದ ರೂಪದಲ್ಲಿ, ಒಂದು ಗಟ್ಟಿಯಾದ ಗಡ್ಡೆಯ ರೂಪದಲ್ಲಿ ತೊಂದರೆ ಕೊಡುತ್ತೆ. ಕರೋತ್ಯಚಲ ಮುನ್ನತಂ ಅಂತ ಅಂದರೆ ಅಚಲವಾಗಿ ಅಥವಾ ಅದು ಉನ್ನತ ಅಂದರೆ ಅದು ಒಂಥರ ಉಬ್ಬಿದ ಹಾಗೆ ಆಗಿ ಮೂತ್ರವನ್ನು ತಡೀತದೆ ಅಂತ. ಸೊ ಇದಕ್ಕೆ ಆಯುರ್ವೇದದಲ್ಲಿ ತುಂಬ ರೀತಿಯ ಔಷಧಗಳನ್ನು ಹೇಳಿದ್ದಾರೆ. ತುಂಬ ಒಳ್ಳೆಯ ರಿಸಲ್ಟನ್ನು ಸಾಮಾನ್ಯವಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಮ್ಮೆ ಪಂಚಕರ್ಮ ಚಿಕಿತ್ಸೆ ಕೂಡ ಬೇಕಾಗಬಹುದು. ಆದರೂ ವೆರಿ ರೇರ್ಲಿ ಕೆಲವು ಕಂಡೀಷನ್ಸಲ್ಲಿ ಆ ಲಕ್ಷಣಗಳನ್ನು ನೋಡಿದಾಗ ಅಥವಾ ಆ ಪ್ರಕೃತಿಯವರಿಗೆ ಕೆಲವು ಪೇಷಂಟ್ಸಲ್ಲಿ ರೇರ್ಲಿ ನಾವು ಇಲ್ಲ ನಮ್ಮ ಹತ್ರ ಆಗೋದಿಲ್ಲ, ನೀವು ಹೋಗಿ ಸರ್ಜರಿ ಮಾಡಿಸ್ಕೊಳ್ಳಿ ಅಂತ ಹೇಳುವಂಥ ಪರಿಸ್ಥಿತಿ ಬರುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ ಅಂದರೆ ಇದು ಆಗದೇ ಇದ್ದ ಹಾಗೆ ನೋಡ್ಕೊಳ್ಳೋದು ಹೇಗೆ? ಮೊದಲನೇದಾಗಿ ವೇಗ ಧಾರಣ ಮಾಡಲೇಬಾರ್ದು. ಅಂದರೆ ಎಸ್ಪೆಷಲಿ ಮೂತ್ರವನ್ನು ತಡಿಬಾರ್ದು. ಮಲ ಮೂತ್ರ ನಾನು ಆಗೆಲ್ಲ ಹೇಳಿಲ್ಲ, ಅದು ಯಾವುದನ್ನು ತಡಿಬಾರ್ದು ಅಂತ. ನಾವು ಆಹಾರ ಸೇವನೆಗೆ ಮೊದಲು, ಲೈಂಗಿಕ ಕ್ರಿಯೆ ಮೊದಲು ಮೂತ್ರತ್ಯಾಗವನ್ನು ಮಾಡಲೇಬೇಕು ಅಂತ. ಮೂತ್ರ ವಿಸರ್ಜನೆ ಆದ ನಂತರವೇ ಊಟಕ್ಕೆ ಹೋಗಬೇಕು, ಅಥವಾ ನೀರು ಕುಡಿಯೋದು, ಇನ್ನೇನು ಪಾನೀಯ ತೆಗೆದುಕೊಳ್ಳೋದು ಮಾಡುವ ರೂಢಿಯನ್ನು ಬೆಳೆಸ್ಕೊಳ್ಬೇಕು. ಇನ್ನು ಕೆಲವು ಸಂಶೋಧನೆಗಳ ಪ್ರಕಾರ ಲೈಕೋಪೀನ್ ಅನ್ನುವ ಒಂದು ಆ್ಯಂಟಿ ಆಕ್ಸಿಡೆಂಟ್, ಅದು ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ. ಅದರ ಸೇವನೆಯನ್ನು ಹೆಚ್ಚೆಚ್ಚು ಮಾಡಿದಷ್ಟು ನಮಗೆ ಈ ಸಮಸ್ಯೆ ದೂರ ಆಗುತ್ತೆ, ಇದ್ದರೂ ಕೂಡ ಗುಣ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಅದು ವಿಶೇಷವಾಗಿ ಟೊಮೆಟೊದಲ್ಲಿದೆ, ದ್ರಾಕ್ಷಿ ಹಣ್ಣಲ್ಲಿದೆ, ಪಪಾಯದಲ್ಲಿದೆ, ದಾಳಿಂಬೆಯಲ್ಲಿದೆ, ಕ್ಯಾರೆಟಲ್ಲಿದೆ. ಸೊ ಇವುಗಳನ್ನ ನಾವು ಹೆಚ್ಚಾಗಿ ಸೇವನೆ ಮಾಡಬೇಕು. ವಿಶೇಷವಾಗಿ ಟೊಮೆಟೊದಲ್ಲಂತೂ ತುಂಬ ಚೆನ್ನಾಗಿ ಅದು ಇರೋದರಿಂದ ವಾರದಲ್ಲಿ ಒಂದು 2-3 ಟೊಮೆಟೊನಾದರೂ ಬೀಜವನ್ನು ತೆಗೆದು ಅದನ್ನು ಟೊಮೆಟೊನ ಹೆಚ್ಚಿಕೊಂಡು ಜ್ಯೂಸ್ ಥರ ಮಾಡಿಕೊಂಡು ಅಥವಾ ಹಾಗೆ ನಾವು ಸೇವನೆ ಮಾಡಿದರೆ ಈ ಸಮಸ್ಯೆ ಇರುವವರಿಗೆ ತುಂಬ ಅನುಕೂಲ ಆಗುತ್ತೆ. ಇನ್ನೊಂದು ಬೀಟಾ ಸಿಟಸ್ಟರಾಲ್ ಅನ್ನುವಂಥ ಇನ್ನೊಂದು ಆ್ಯಂಟಿ ಆಕ್ಸಿಡೆಂಟ್. ಇದು ಸಾಮಾನ್ಯವಾಗಿ ಬೀಜಗಳಲ್ಲಿ, ನಟ್ಸಲ್ಲಿ, ಸಾಮಾನ್ಯವಾಗಿ ನಾವು ಗೋಡಂಬಿ, ಬಾದಾಮಿ, ವಾಲ್ನಟ್ ಅಂತ ಬೀಜಗಳು, ನಟ್ಗಳನ್ನೆಲ್ಲ ಹೇಳ್ತೀವಲ್ಲ, ಸೊ ಎಲ್ಲ ಬೀಜಗಳು ಮತ್ತು ನಟ್ಗಳಲ್ಲಿ ಇದು ಸಿಗತ್ತೆ. ನಾವು ಇದನ್ನು ಸೇವನೆ ಮಾಡ್ಬೋದು. ಅಂದರೆ ಅವುಗಳನ್ನೆಲ್ಲ ಸೇವನೆ ಮಾಡ್ತಾ ಇದ್ದರೆ ಈ ಸಮಸ್ಯೆ ಬರುವ ಸಾಧ್ಯತೆ ಕಡಿಮೆ ಆಗುತ್ತೆ ಅಂತ. ಇನ್ನೊಂದಿಷ್ಟು ಸಂಶೋಧನೆಗಳ ಪ್ರಕಾರ ಕುಂಬಳ ಬೀಜ ಕೂಡ ಇದರಲ್ಲಿ ತುಂಬ ಹೆಲ್ಪ್ಫುಲ್ ಅಂತ. ದಿನಕ್ಕೊಂದು 12 ಕುಂಬಳ ಬೀಜವನ್ನು ಸೇವನೆ ಮಾಡೋದ್ರಿಂದ ಅದರಲ್ಲಿ ಜಿಂಕ್ ಹೆಚ್ಚಾಗಿ ಸಿಗುವ ಕಾರಣದಿಂದಾಗಿ ನಮಗೆ ತುಂಬ ಅನುಕೂಲ ಆಗುತ್ತೆ. ಈ ವಿಷಯದಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ. ಮತ್ತು ಇದರಿಂದ ಹಲವಾರು ಬೇರೆ ಬೇರೆ ರೀತಿಯ ಅಡ್ಡ ಪ್ರಯೋಜನಗಳಿವೆ. ಇದು ಈ ಸಮಸ್ಯೆ ಒಂದೇ ಅಲ್ಲ. ಹಾಗಾಗಿ ಕುಂಬಳ ಬೀಜವನ್ನು ನಾವು ನಿತ್ಯ ಸೇವನೆ ಮಾಡುವ ರೂಢಿಯನ್ನು ಮಾಡ್ಕೊಳ್ಬಹುದು. ಇನ್ನು ಕೆಲವು ಮನೆಮದ್ದುಗಳು, ಮುಟ್ಟಿದರೆ ಮುನಿಗಿಡ ಅಂತ ಹೇಳ್ತೀವಲ್ಲ, ನಾಚಿಕೆ ಮುಳ್ಳು, ಮಿಮೋಸಾ ಪುಡಿಕಾ ಅನ್ನೋದು ಬೊಟಾನಿಕಲ್ ನೇಮ್. ಸೊ ಇದನ್ನು ನಾವು ಮುಟ್ಟಿದಾಗ ಹೇಗೆ ಮುದುರಿಕೊಳ್ಳುತ್ತೋ ಹಾಗೆ ಪ್ರಾಸ್ಟೇಟ್ ಗ್ರಂಥಿಯ ಊದಿಕೊಂಡಿರುವಂಥದ್ದನ್ನು ಸಣ್ಣಗೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಇದರ ಕೆಲವು ಆ್ಯನಿಮಲ್ ಸ್ಟಡೀಸ್, ಅಂದರೆ ಪ್ರಾಣಿಗಳ ಮೇಲೆ ಆದ ರಿಸರ್ಚ್ ಪ್ರಕಾರ ಇದರಿಂದ ಹೆಲ್ಪ್ ಆಗುತ್ತೆ ಅಂತ. ಒಂದು 4-5 ಗ್ರಾಮ್ನಷ್ಟು ಅದನ್ನು ತಂದು ಸಣ್ಣಗೆ ಹೆಚ್ಚಿ ಒಣಗಿಸಿಟ್ಕೊಂಡ್ರೆ ಅದನ್ನು ಒಂದು 4-5 ಗ್ರಾಮ್ನಷ್ಟು ತಗೊಂಡು ಅದಕ್ಕೆ 2 ಲೋಟ ನೀರು ಹಾಕಿ ಅರ್ಧ ಲೋಟಕ್ಕೆ ಬತ್ತಿಸಿ ನಾವು ನಿತ್ಯ ಒಂದು ಹಾಗೆ ಕುಡಿತಾ ಒಂದು 45 ದಿವಸ ಕುಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ. ಖಾಲಿ ಹೊಟ್ಟೆಯಲ್ಲಿ ಕುಡಿಬಹುದು, ದಿವಸಕ್ಕೊಂದು ಸಾರಿ ಇದನ್ನು ಕುಡಿದ್ರೆ ಸಾಕಾಗತ್ತೆ. ಸೊ ಇದನ್ನು ಕುಡಿಯೋದ್ರಿಂದ ತುಂಬ ಜನರಿಗೆ ಅನುಕೂಲ ಆಗಿದ್ದನ್ನು ನಾನು ಕೂಡ ನೋಡಿದ್ದೇನೆ. ಇನ್ನೊಂದು, ಕರಿಬೇವಿನಲ್ಲಿ ಮಹಾನೀನ್ ಅನ್ನುವಂಥ ಒಂದು ಅಂಶ ಇದೆ. ಇದು ಡೈರೆಕ್ಟಾಗಿ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟಲ್ಲಿ ಹೆಲ್ಪ್ ಆಗದೆ ಹೋದರೂ ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ ಇದು ತುಂಬ ಅನುಕೂಲಕರ ಅಂತ ಪ್ರೂವ್ ಆಗಿದೆ. ಹಾಗಾಗಿ ದಿನಕ್ಕೆ ಒಂದು ಈ ಕರಿಬೇವಿನ ಗೊಂಚು, ಅಂದರೆ ಒಂದು ಕಡ್ಡಿಗೆ ಕರಿಬೇವು ಎಷ್ಟು ಅಂಟ್ಕೊಂಡಿರುತ್ತಲ್ಲ, ಕರಿಬೇವಿನ ಎಲೆ ಇರುತ್ತಲ್ಲ, ಅಷ್ಟು ಎಲೆಗಳನ್ನು ಪ್ರತಿನಿತ್ಯ ನಾವು ಸೇವನೆ ಮಾಡ್ತಾ ಹೋದರೆ ಪ್ರಾಸ್ಟೇಟ್ ಸಮಸ್ಯೆ ಇರೋರಿಗೆ ಅನುಕೂಲ ಆಗುತ್ತೆ. ಅದರಲ್ಲೂ ಪ್ರಾಸ್ಟೇಟಿಕ್ ಕ್ಯಾನ್ಸರ್ ಇರುವವರಿಗೆ ಇದು ತುಂಬ ಹೆಲ್ಪ್ಫುಲ್ ಅಂತ. ಇನ್ನು ಕೆಲವು ಆಸನಗಳು, ಪ್ರಾಣಾಯಾಮಗಳು, ಮುದ್ರೆಗಳು ತುಂಬ ಹೆಲ್ಪ್ ಆಗ್ತವೆ, ತುಂಬ ಎಫೆಕ್ಟಿವ್ ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಒಳ್ಳೆಯ ಯೋಗ ಗುರುಗಳ ಹತ್ರ ಹೋಗಿ ಕಲಿತ್ಕೊಂಡು ಅವುಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ನಾನು ಯಾವ ರೋಗದ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಧನ್ಯವಾದ.